ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ರಾಜ್ಯದಲ್ಲೀಗ ಪವರ್ ಶೇರಿಂಗ್ ಟ್ರೆಂಡಿಂಗ್ ನಲ್ಲಿದೆ. ಮೀಡಿಯಾಗಳು ಬಿಡಿ, ನಮ್ ಡ್ಯೂಟಿನೇ ಅದು. ಜನಸಾಮಾನ್ಯರು ಕೂಡ ಪವರ್ ಶೇರಿಂಗ್ ವಿಷಯದ ಬಗ್ಗೆನೇ ಮಾತನಾಡ್ತಿದ್ದಾರೆ. ಎಷ್ಟಕ್ಕೂ ಎಂತಹದೊಂದು ಅಗ್ರಿಮೆಂಟ್ ಆಗಿರ್ಲಿಲ್ವಾ? ಸಿದ್ದು ಮಾತು ಕೊಟ್ಟಿರ್ಲಿಲ್ವಾ? ಅದೇ ಈಗ $1 ಮಿಲಿಯನ್ ಅಲ್ಲ 7 ಕೋಟಿ ಜನರ ಪ್ರಶ್ನೆ. ಈ 7 ಕೋಟಿ ಜನರ ಮುಂದೆ ಗ್ಯಾರಂಟಿ ನ್ಯೂಸ್ ಒಂದು ಇನ್ಸೈಡ್ ಕಥೆ ಬಿಚ್ಚಿಡ್ತಾ ಇದೆ. ಇದುವೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ಮಾತು ತಪ್ಪಿದ್ರ ಸಿದ್ದು? ನುಡಿದಂತೆ ನಡೆಯುತ್ತೇವೆ, ನುಡಿದಂತೆಯೇ ನಡೆದಿದ್ದೇವೆ. ಇದು ಸಿದ್ದರಾಮಯ್ಯ ಒಬ್ಬರ ಮಾತಲ್ಲ, ಕಾಂಗ್ರೆಸ್ನ ಬಹುತೇಕ ನಾಯಕರು ಕೊಡೋ ಓಪನ್ ಸ್ಟೇಟ್ಮೆಂಟ್. ಹೀಗಿರುವಾಗ ಡಿಕೆ ಬ್ರದರ್ಸ್ಗೆ ಸಿದ್ದರಾಮಯ್ಯ ಕೊಟ್ಟಿದ್ದ ಮಾತಾದ್ರೂ ಏನು? ಅದನ್ನ ಹೇಳೋಕ್ ಮುಂಚೆ ನಾವು ನಿಮ್ಗೆಲ್ಲ ಒಂದು ಚಿಕ್ಕ ಹಿಸ್ಟ್ರಿ ಸ್ಟೋರಿ ಹೇಳಬೇಕು. ಆ ಸ್ಟೋರಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವ್ ಹೇಳೋ ಈ ಸ್ಟೋರಿಗೆ ಮೀನಿಂಗ್ ಇರಲ್ಲ. ಡಿಕೆ ನೆತ್ತಿಯ ಮೇಲೆ ಕೈ ಇಟ್ಟು ಮಾತು ಕೊಟ್ಟಿದ್ದರ ಸಿದ್ದು? ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೋತಾರೆ. ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಬ್ರದರ್ಸ್ಗೆ ಹೇಳಿದ್ದಾದರೂ ಏನು? ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಹೈಕಮಾಂಡ್ ಕೈಲೇ ಎಲ್ಲ, ಹೈಕಮಾಂಡ್ ಹೇಳದೆ ಏನೂ ಆಗಲ್ಲ. ನಾನು ಕೂಡ ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ಮಾತು ತಪ್ಪಿದ್ರ ಸಿದ್ದು? ಇದು ಈಗ ನಾವು ಹೇಳೋಕೆ ಹೊರಟಿರುವ ಕತೆ. ಈ ಕತೆಗೆ ಮಹತ್ವ ಬರೋದೇ ಒಂದು ಚಿಕ್ಕ ಇತಿಹಾಸ ಹೇಳಿದ ನಂತರ. ಯಾಕಂದ್ರೆ ಇತಿಹಾಸ ಇಲ್ಲದೆ ಭವಿಷ್ಯ ಇಲ್ಲ. ಈಗ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎನ್ನುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇನೋ ಅವರಿಗೆ ಗುಡ್ ಲಕ್ ಎನ್ನುತ್ತಿದ್ದಾರೆ. ಆದ್ರೆ ಒಳಗೊಳಗೆ ಹೋರಾಟ ಎಷ್ಟು ತೀವ್ರವಾಗಿ ನಡೀತಾ ಇದೆ ಅಂದ್ರೆ ಅದು ಅಂದುಕೊಂಡಷ್ಟು ಸರಳವಾಗಿಲ್ಲ. ಎಲ್ಲರೂ ಕಾಯ್ತಾ ಇರುವುದು ಅವರೊಬ್ಬರಿಗಾಗಿ. ಅವರೇ ಮಿಸ್ಟರ್ ರಾಹುಲ್ ಗಾಂಧಿ. ಕಾಂಗ್ರೆಸ್ನ ಸೂಪರ್ ಹೈಕಮಾಂಡ್ ಅಷ್ಟೇ ಅಲ್ಲ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದೀಯ ನಾಯಕ ಮತ್ತು ಲೋಕಸಭೆ ಪ್ರತಿಪಕ್ಷ ನಾಯಕ ಅವರೀಗ ಫಾರಿನ್ನಲ್ಲಿದ್ದಾರೆ. ಅವರು ಬರೋವರೆಗೂ ಈ ಜಂಜಾಟಕ್ಕೆ ಮುಕ್ತಿ ಸಿಕ್ಕೋದಿಲ್ಲ. ವಾಟ್ ನೆಕ್ಸ್ಟ್ ಅನ್ನೋದಕ್ಕೂ ಮುಂಚೆ ಒಂದು ಚಿಕ್ಕ ಹಿಸ್ಟ್ರಿ ಹೇಳ್ತೀವಿ. ಆ ಹಿಸ್ಟ್ರಿ ಶುರುವಾಗೋದು ಮೇ 13, 2023ರಿಂದ. 2023ರ ಮೇ ತಿಂಗಳ 13ನೇ ತಾರೀಕು ಕರ್ನಾಟಕ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಕಾಂಗ್ರೆಸ್ 135 ಗೆದ್ದು ಅಧಿಕಾರಕ್ಕೆ ಬಂದಿದ್ದ ಸಮಯ ಅದು. ಬಿಜೆಪಿ 66 ಸೀಟ್ ಗೆದ್ದಿದ್ರೆ ಜೆಡಿಎಸ್ ಜಸ್ಟ್ 19 ಸೀಟ್ ಗೆಲ್ಲುವಷ್ಟರಲ್ಲಿ ಸುಸ್ತು ಹೊಡೆದಿರುತ್ತೆ. ಇನ್ನೇನ್ ಕಾಂಗ್ರೆಸ್ ಪ್ರಮಾಣ ವಚನಕ್ಕೆ ಡೇಟ್ ಫಿಕ್ಸ್ ಮಾಡುತ್ತೆ ಅನ್ನುವಾಗ ಉದ್ಭವವಾಗೋ ಪ್ರಶ್ನೆಯೇ ಸಿಎಂ ಯಾರಾಗಬೇಕು ಅನ್ನೋದು. ಆಗ ನಡೆದ ಕಥೆ ಇದು. ಮೇ 13ಕ್ಕೆ ರಿಸಲ್ಟ್ ಬಂದ್ರು, ಮೇ 18ಕ್ಕೆ ಸಿಎಂ ಘೋಷಣೆ. ಅಂದ್ರೆ ಮೇ 14, 15, 16, 17, 18 ಹೆಚ್ಚು ಕಡಿಮೆ 5 ದಿನ ಕಾದ ನಂತರ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಘೋಷಣೆ ಮಾಡಲಾಗುತ್ತೆ. ಆ 5 ದಿನಗಳ ನಡುವೆ ಏನೇನಾಯ್ತು ಅನ್ನೋದೇ ಈಗ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕರ್ನಾಟಕದ ಜನ ತಲೆ ಕೆಡಿಸಿಕೊಂಡು ಕುಳಿತಿರೋದು ಅದೇ ವಿಚಾರಕ್ಕೆ. ಎರಡು 2023 ಮೇ 14ರಂದು ಸಂಜೆ ಖರ್ಗೆ ಜೊತೆ ಸಿದ್ದು ಡಿಕೆ ಭೇಟಿ. ಆ ಭೇಟಿ ನಡೆದಿದ್ದು ದೆಹಲಿಯಲ್ಲಿ. 2022ರಲ್ಲಿ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಗೆದ್ದ ಮೊದಲ ರಾಜ್ಯವೇ ಕರ್ನಾಟಕ. ಇಟ್ಸ್ ಸಿಂಪ್ಲಿ ಹ್ಯಾಪಿಯೆಸ್ಟ್ ಡೇ ಇನ್ ಕಾಂಗ್ರೆಸ್. ಆದ್ರೆ ಸಂತೋಷ ಪಡೋಕೆ ಅವಕಾಶ ಇರಲಿಲ್ಲ. 2023ರಲ್ಲಿ ಗೆದ್ದರೂ ಸಂಭ್ರಮಕ್ಕೆ ಬ್ರೇಕಪ್. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅಂತ ಒಂದು ವರ್ಗ ಲಾಬಿ ಮಾಡ್ತಾ ಇದ್ರೆ, ಇನ್ನೊಂದು ವರ್ಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೂಗು ಹಾಕಿತ್ತು. ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಾಗ ಅಧ್ಯಕ್ಷರಾಗಿದ್ದವರೇ ಡಿ.ಕೆ. ಶಿವಕುಮಾರ್.
ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ, ರಾಹುಲ್, ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ದೆಹಲಿಯಲ್ಲಿ ಮೀಟ್ ಮಾಡಿದ ಮೇಲೆ ಹೋಟೆಲ್ಗೆ ಬಂದು ಕುಳಿತಿದ್ದರು. ಯಾಕಂದ್ರೆ ಇಬ್ಬರು ಸಿಎಂ ಹುದ್ದೆಗೆ ಅರ್ಜಿ ಹಾಕಿದ್ರು. ಕರ್ನಾಟಕ ರಿಸಲ್ಟ್ ಬಂದಾಗ ಸೋನಿಯಾ ದೆಹಲಿಯಲ್ಲಿರಲಿಲ್ಲ. ಆಗ ದೆಹಲಿಯಲ್ಲಿ ನಡೆದ ಮೀಟಿಂಗ್ ಎಷ್ಟು? ಇಬ್ಬರು ನಾಯಕರಿದ್ದ ಹೋಟೆಲ್ಗಳ ನಡುವೆ ಓಡಾಡಿದ ಕಾರುಗಳೆಷ್ಟು? ಮೀಟ್ ಆದ ಲೀಡರ್ಸ್ ಎಷ್ಟು? ಲಿಸ್ಟ್ ಮಾಡಿದ್ರೆ ಅದೇ ಒಂದು ಡಿಫರೆಂಟ್ ಸ್ಟೋರಿ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡಿದಾದ್ಮೇಲೆ ಕರ್ನಾಟಕಕ್ಕೆ ದೆಹಲಿಯಿಂದ ಒಂದು ಟೀಮ್ ಬಂತು. ಸುಶೀಲ್ ಕುಮಾರ್ ಶಿಂದೆ, ಜಿತೇಂದ್ರ ಸಿಂಗ್ ಮತ್ತು ದೀಪಕ್ ಬಬಾರಿಯಾ ಇವರಿದ್ದ ವೀಕ್ಷಕರ ತಂಡ ಬೆಂಗಳೂರಿಗೆ ಬಂದು ಶಾಸಕರ ಅಭಿಪ್ರಾಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ರಿಪೋರ್ಟ್ ಕೊಡ್ತು. ಶಾಸಕರ ಅಭಿಪ್ರಾಯ ಸಿದ್ದರಾಮಯ್ಯ ಪರ ಇತ್ತು. ಕೆಲವು ಶಾಸಕರು ಸಿದ್ದು ಪರ, ಕೆಲವು ಶಾಸಕರು ಡಿಕೆ ಪರ. ಅರ್ಧಕ್ಕಿಂತ ಹೆಚ್ಚು ಶಾಸಕರು ಹೈಕಮಾಂಡ್ಗೆ ಜೈ ಎಂದಿದ್ರಂತೆ. ಹೌದು, ಆಗ ಎಲೆಕ್ಟ್ ಆಗಿದ್ದ 135 ಶಾಸಕರಲ್ಲಿ 50ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು ಅಂತ ಹೇಳಿದ್ರಂತೆ. ಕೆಲವು ಶಾಸಕರು ಡಿಕೆ ಪರ ನಿಂತಿದ್ರಂತೆ. ಏನರ್ಧ ಶಾಸಕರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಯಾರನ್ನೇ ಸಿಎಂ ಮಾಡಿದ್ರು ನಮಗೆ ನೋ ಅಬ್ಜೆಕ್ಷನ್ ಎಂದಿದ್ದರಂತೆ. ಫೋನ್ನಲ್ಲೇ ನಡೆದಿತ್ತು ರಾಹುಲ್ ಸೋನಿಯಾ ಮಾತುಕತೆ. ಇಷ್ಟೆಲ್ಲ ಆಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ದೂರವಾಣಿಯಲ್ಲೇ ಮಾತನಾಡಿ ಸಿದ್ದರಾಮಯ್ಯ ಸಿಎಂ ಆಗಲಿ ಎಂದು ಒಪ್ಪಿಸಿದ್ರಂತೆ. ಆಗ ಡಿಕೆ ಓಕೆ ಎಂದಿದ್ದರಂತೆ. ಆಗ ಒಂದು ಒಪ್ಪಂದ ಆಗಿತ್ತು ಅನ್ನೋದು ಕಥೆ. ಡಿಕೆ ಶಿವಕುಮಾರ್ಗೆ ಮಾತು ಕೊಟ್ಟಿದ್ದರ ಸಿದ್ದರಾಮಯ್ಯ. 2.5 ವರ್ಷದ ನಂತರ ಅಧಿಕಾರ ಹಸ್ತಾಂತರದ ಮಾತು. 1 ವಾರ ಮೊದಲೇ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರಂತೆ. 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವ್ರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೊತಾರೆ. 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವ್ರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೊತಾರೆ. ಆಗ ಡಿಕೆ ಶಿವಕುಮಾರ್ ಜೊತೆಯಲ್ಲಿದ್ದವರು ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಅವರ ಪ್ರೀತಿಯ ತಮ್ಮ. ಅಪ್ಪಿತಪ್ಪಿಯೂ ತಮ್ಮ ಅಣ್ಣ ಈಗಲೇ ಸಿಎಂ ಆಗಲಿ ಎಂದು ಹೇಳೋದಿಲ್ಲ. ಈಗಲೇ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳೋದನ್ನು ಬಿಡೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಗೊತ್ತಾಯ್ತಲ್ಲ, ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನೋಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ಇಲ್ಲಿ ನಮ್ಮಲ್ಲಿ ದೇವರಾಜ್ ಅವರು ಇರ್ಬೋದು, ಲಿಂಗಪ್ಪನವರಿದ್ದು, ಎಂ ಕೃಷ್ಣರವರು ಇರ್ತಾರೆ. ಎಲ್ಲರೂ ಕೂಡ ಹೈಕಮಾಂಡ್ನ ಅಣತಿ ಎಂದು ಕೆಲಸ ಮಾಡ್ತಾರೆ. ಅಪ್ಪಿತಪ್ಪಿಯೂ ಆ ಲಿಸ್ಟಿನಲ್ಲಿ ಸಿದ್ದರಾಮಯ್ಯ ಹೆಸರು ಇಲ್ಲ. ರಾಜಕಾರಣದಲ್ಲಿ ಹೇಳುವ ಮಾತಿಗಿಂತ ಹೇಳದೇ ಇರುವ ಮಾತಿಗೆ ಅರ್ಥಗಳು ಜಾಸ್ತಿ. ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಜನತೆಗೆ ಕೊಟ್ಟ ಮಾತಿನಂತೆ ನಡೆದಿದ್ದಾರೆ ಎನ್ನುವ ಡಿಕೆ ಸುರೇಶ್ ಅದೇ ಮಾತನ್ನ ಜೊತೆಗಾರರಿಗೂ ಕೊಟ್ಟು ಅದರಂತೆ ನಡೆದುಕೊಂಡಿದ್ದಾರೆ ಎಂದು ಹೇಳೋದಿಲ್ಲ. ಎಲ್ಲರೂ ಹೈಕಮಾಂಡ್ ಹೇಳಿದಂತೆ ಅಂತ ಹೇಳ್ತಾರೆ. ಹೈಕಮಾಂಡ್ ಎಂದರೆ ಯಾರು? ಅನುಮಾನವೇ ಇಲ್ಲದಂತೆ ಎಐಸಿಸಿ ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ ಖರ್ಗೆ. ಆದರೆ ಅವರು ಹೇಳೋದೇ ಬೇರೆ. ನಾವು ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದು. ಆದರೆ ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದಿಲ್ಲ. ಅದಕ್ಕಾಗಿ ನಾವು ಪದೇ ಪದೇ ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತದೆ. ಬೀಜದಲ್ಲಿ ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ
ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಹೈಕಮಾಂಡ್ ಯಾರು? ಅದು ಗೊತ್ತಿಲ್ಲದ ವಿಷಯ ಏನಲ್ಲ. ಖರ್ಗೆ ಅವರು ಹೇಳೋದು ಏನೂ ಇಲ್ಲ. ಅವರಿಗೆ ಅವರ ಹೈಕಮಾಂಡ್ ಏನು ಹೇಳೋದಕ್ಕೆ ಹೇಳಿದೆಯೋ ಅಷ್ಟನ್ನು ಮಾತ್ರ ಹೇಳ್ತಿದ್ದಾರೆ. ಆದ್ರೆ ಮಾತಿಗೂ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪೋದಿಲ್ಲ ಅಂತ ಹೇಳ್ತಿರೋ ಡಿಕೆ ಸುರೇಶ್ ಮಾತಿನ ಅರ್ಥ ಏನು? ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋದು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಹೌದು, ಸುಮಾರು ಅರ್ಧ ಗಂಟೆ ನಡೆದ ಮಾತುಕತೆಯಲ್ಲಿ ಡಿಕೆ ಸುರೇಶ್ ಒಂದಲ್ಲ ಎರಡಲ್ಲ 3-4 ಬಾರಿ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪುವವರಲ್ಲ ಎನ್ನುತ್ತಿದ್ದಾರೆ. ಇಷ್ಟಕ್ಕೂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದ ಮಾತೇನು? ಇಡೀ ರಾಜಕೀಯ ವಿಪ್ಲವದ ಕಂಪ್ಲೀಟ್ ಗುಟ್ಟು ಇರೋದೇ ಇಲ್ಲಿ. ಇದನ್ನ ಗ್ಯಾರಂಟಿ ನ್ಯೂಸ್ ವಿವರವಾಗಿ ಹೇಳ್ತಾ ಇದೆ. ಅದರ ಪ್ರಕಾರ ಸಿದ್ದರಾಮಯ್ಯ ಡಿಕೆ ಸೋದರರಿಗೆ ಮಾತು ಕೊಟ್ಟಿದ್ರಂತೆ, ಅಧಿಕಾರ ಹಸ್ತಾಂತರದ ಮಾತು ಕೊಟ್ಟಿದ್ರಂತೆ. ಯಾವಾಗ? ಅದಕ್ಕೆ ಉತ್ತರ ಈಗ ಸಿಗಬೇಕಿತ್ತಂತೆ. ಆ ಉತ್ತರ ಕೊಡಬೇಕಿದ್ದವರು ಯಾರು? ಯಾರಿಗೆ? ಇಷ್ಟಕ್ಕೂ ಆವತ್ತು ಕೊಟ್ಟ ಮಾತಿಗೆ ಸಾಕ್ಷಿ ಇದ್ದವರು ಯಾರು? ಮಾತು ಕೊಡುವಾಗ ಸಿದ್ದು ಮಾಡಿದ್ದ ಪ್ರಾಮಿಸ್ ಆದ್ರೂ ಏನು? ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, ಡಿಕೆನು ಕೇಳಬೇಕು. ಈ ಮಾತನ್ನ ಹೇಳೋಕ್ ಮುಂಚೆ ಏನೇನೆಲ್ಲ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ 2.5 ವರ್ಷದ ಹಿಂದೆ ಹೈಕಮಾಂಡ್ ಸಮ್ಮುಖದಲ್ಲೇ ಕೊಟ್ಟಿದ್ದ ಮಾತು ತಪ್ಪಿದ್ದಾರಾ ಸಿದ್ದರಾಮಯ್ಯ? ಅದು ಈಗ ಗೊತ್ತಾಗ್ಬೇಕಿದೆ. ಈಗ ಪ್ರಶ್ನೆ ಇರೋದು, ಸಿದ್ದರಾಮಯ್ಯ ಮಾತಿಗೆ ತಪ್ಪದ ಕಾರಣ ಆಗ್ತಾರಾ ಅಥವಾ ಡಿಕೆ ಶಿವಕುಮಾರ್ ತ್ಯಾಗ ಮಾಡೋ ಕಾರಣ ಆಗ್ತಾರಾ ಅನ್ನೋದಷ್ಟೇ. ಇವರಲ್ಲಿ ಯಾರಾಗ್ತಾರೆ ಕರ್ಣ? ಸಿದ್ದುನಾ? ಡಿಕೆನಾ? ಸೋನಿಯಾ ಡಿಕೆ ಶಿವಕುಮಾರ್ಗೆ ಕೊಟ್ಟಿದ್ದ ಮಾತೇನು? ಕತೆ ಇರೋದೇ ಇಲ್ಲಿ. ಡಿಕೆ ಶಿವಕುಮಾರ್ ತಿಹಾರ್ ಜೈಲು ಸೇರಿದ್ದು ಗೊತ್ತೇ ಇದೆ. ಆಗ ಡಿಕೆ ಶಿವಕುಮಾರ್ ಅವರ ಪಕ್ಷದ ಮೇಲಿದ್ದ ಪ್ರೀತಿಗೆ ಶರಣಾಗಿದ್ದ ಸೋನಿಯಾ ಡಿಕೆಗೆ ಜೈಲಿಂದ ಹೊರ ಬಂದ ಮೇಲೆ ನೀವೇ ಕೆಪಿಸಿಸಿ ಅಧ್ಯಕ್ಷರು, ಗೆಲ್ಲಿಸಿದ್ರೆ ನೀವೇ ಸಿಎಂ ಅಂದಿದ್ರಂತೆ. ಸೋನಿಯಾ ಮಾತು ತಪ್ಪಲಿಲ್ಲ. ಜಾಮೀನು ಪಡೆದು ಹೊರಬಂದ ಡಿಕೆ ಶಿವಕುಮಾರ್ ಹೇಳಿದಂತೆಯೇ ಕೆಪಿಸಿಸಿ ಅಧ್ಯಕ್ಷರಾದ್ರು. ಅದಾದ ನಂತರ ಜಡ್ಡುಗಟ್ಟಿದ ಕಾಂಗ್ರೆಸ್ಸಿಗೆ ಆಕ್ಸಿಜನ್ ಕೊಟ್ಟಿದ್ದನ್ನ, ಗೆಲುವಿನ ಹುಮ್ಮಸ್ಸು ತುಂಬಿದ್ದನ್ನ ಕರ್ನಾಟಕ ನೋಡಿದೆ. ಗೆದ್ದಾದ ಮೇಲೆ ಡಿಕೆ ಮತ್ತು ಸಿದ್ದು ಇಬ್ಬರ ಮಧ್ಯೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ಶುರುವಾದಾಗ ಒಂದು ಒಪ್ಪಂದ ಆಗಿತ್ತಂತೆ. ಅದಕ್ಕೆ ಸಾಕ್ಷಿಯಾಗಿದ್ದವರು ಸೋನಿಯಾ, ಪ್ರಿಯಾಂಕಾ, ರಾಹುಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಡಿಕೆ ಸುರೇಶ್. ಅಂದಹಾಗೆ ಆ ಒಪ್ಪಂದದ ಕತೆ ಏನು ಅನ್ನೋದನ್ನ ಡಿಕೆ ಟೀಮ್ನಲ್ಲಿರುವ ಕೆಲವು ಶಾಸಕರು, ನಾಯಕರು ಹೇಳಿಕೊಂಡಿದ್ದಾರೆ. ಇಬ್ಬರು ಅರ್ಹರಿದ್ದೀರಿ, ಗೊಂದಲ ಬೇಡ, ಅಧಿಕಾರವನ್ನ ಸೌಹಾರ್ದದಿಂದ ಮುಂದುವರಿಸಿಕೊಂಡು ಹೋಗಿ. ಮೊದಲಿಗೆ ಸಿದ್ದರಾಮಯ್ಯ ಸಿಎಂ ಆಗಲಿ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಲಿ. ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೇನೆ, ನಾನು ಸಿಎಂ ಆಗಬೇಕು. ಸೋನಿಯಾ ಗಾಂಧಿ ವಚನ ಕೊಟ್ಟಿದ್ದರು. 2019 ಅಕ್ಟೋಬರ್ 23ರಂದು ತಿಹಾರ್ ಜೈಲಿಗೆ ಬಂದಿದ್ದಾಗ ಮಾತು ಕೊಟ್ಟಿದ್ದರು. ಸರ್ಕಾರ ಮೊದಲು ರಚನೆಯಾಗಲಿ, ನಿಮಗೂ ಅವಕಾಶ ಕೊಡುತ್ತೇವೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲೂ ನೀವೇ ಇರಿ. ಈಗ ಡಿಸಿಎಂ ಪೋಸ್ಟ್ ತೆಗೆದುಕೊಳ್ಳಿ, ಈ ಅವಧಿಯಲ್ಲೇ ಅವಕಾಶ ಸಿಗಲಿದೆ. ಹೈಕಮಾಂಡ್ ಸೂಚನೆಗೆ ನನ್ನ ಸಮ್ಮತಿ ಇದೆ. ಬೇಕಿದ್ದರೆ 1 ವಾರ ಮುಂಚೆನೆ ಅಧಿಕಾರ ಬಿಡಲು ನಾನು ಸಿದ್ಧ. ಇದಿಷ್ಟು ಮಾತುಕತೆಯ ನಂತರವೇ ಡಿಸಿಎಂ ಆಗೋದಕ್ಕೆ ಡಿಕೆ ಶಿವಕುಮಾರ್ ಒಪ್ಪಿಕೊಂಡರು. 2023 ಮೇ 20ರಂದು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದವರು ಸಿದ್ದರಾಮಯ್ಯ.
ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. 2025 ಜನವರಿಯಲ್ಲಿ ನೆನಪಿಸಿದ್ದರು ಡಿಕೆ. ಸರ್ಕಾರಕ್ಕೆ 1.5 ವರ್ಷ ಆಗ್ತಿದ್ದಂತೆ 2023ರ ಒಪ್ಪಂದವನ್ನ ನೆನಪಿಸಿದ್ದರಂತೆ ಡಿಕೆ ಶಿವಕುಮಾರ್. ಆಗ ಹೈಕಮಾಂಡ್ ಹೇಳಿದ್ದ ಮಾತೇನು ಗೊತ್ತಾ? ಡೋಂಟ್ ವರಿ, ಎಲ್ಲವೂ ಸುಸೂತ್ರವಾಗಿ ಆಗಲಿದೆ. ಹೀಗೆ ಒಂದು ಭರವಸೆಯ ಮಾತನ್ನ ನಂಬಿಕೊಂಡು ಬಂದಿದ್ದರಂತೆ ಡಿಕೆ ಶಿವಕುಮಾರ್. ಎಲ್ಲವೂ ಕೂಲ್ ಆಗಿ ನಡೀತಾ ಇತ್ತು. ಇದರ ಮಧ್ಯೆ ಕೊಟ್ಟ ಮಾತು ತಪ್ಪಿಸಿದ್ದು ಯಾರು? ಸಿದ್ದರಾಮಯ್ಯ ಮಾತು ತಪ್ಪಿದ್ದು ಚಿಂತೆ ಇಲ್ಲ ಅಂತ ಹಠ ಹಿಡಿದಿದ್ದು ಯಾರು? ಅದು ಗೊತ್ತಿರೋದು ಕೇವಲ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ. ಇನ್ನೂ ಕೆಲವರಿಗೆ ಗೊತ್ತಿದೆ, ಆದ್ರೆ ಹೇಳ್ತಾ ಇಲ್ಲ, ಹೇಳುವ ಹಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಎದುರು ಡಿಕೆ ಸುರೇಶ್ ಕೇಳ್ತಾ ಇರೋದು ಇದೆ. ನಿಮ್ಮ ಎದುರೇ ಎಲ್ಲ ಆಗಿತ್ತಲ್ವಾ, ನೀವು ಮಾತಾಡ್ತಾ ಇಲ್ಲ, ಹೈಕಮಾಂಡ್ನವರು ಮಾತಾಡ್ತಾ ಇಲ್ಲ, ಈಗ ನಾವೇನ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರಂತೆ ಡಿಕೆ ಸುರೇಶ್. ಅಂದಹಾಗೆ ನೆತ್ತಿ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ, ಅದು ಡಿಕೆ ಶಿವಕುಮಾರ್ ಮೇಲೆ ಅಲ್ಲ. ಡಿಕೆ ಸುರೇಶ್ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ ಸಿದ್ದು. ಇದನ್ನೇ ಖರ್ಗೆ ಅವರ ಬಳಿ ಡಿಕೆ ಸುರೇಶ್ ಕೇಳಿಕೊಂಡಿರೋದು. ಆದ್ರೆ ಈಗ ಇಡೀ ಗೇಮ್ ಪ್ಲಾನ್ ಚೇಂಜ್ ಆಗಿದೆ. ರಾಹುಲ್ ಗಾಂಧಿ ಅವರಿಂದ ಖರ್ಗೆ ಅವರಿಗೆ ಗೋ ಅಹೆಡ್ ಅನ್ನೋ ಗ್ರೀನ್ ಸಿಗ್ನಲ್ ಸಿಗ್ತಿಲ್ಲ. ರಾಹುಲ್ ಗಾಂಧಿ ದೇಶದಲ್ಲೇ ಇಲ್ಲ. ಸಂಧಾನಕಾರರಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕೆಜೆ ಜಾರ್ಜ್. ಸೆನ್ಸೇಷನ್ ಸೆಂಟರ್ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಮನೆ. ಈಗ ಸಂಧಾನಕಾರನ ಹೊಣೆ ಹೊತ್ತಿರೋದು ಕೆಜೆ ಜಾರ್ಜ್. ಸಿದ್ದರಾಮಯ್ಯ ಬಣದಲ್ಲಿಯೇ ಇರೋ ಕೆಜೆ ಜಾರ್ಜ್ ಈಗ ಎರಡೂ ಕಡೆಯ ಸಂಧಾನಕಾರರಾಗಿದ್ದಾರೆ. ಡಿಕೆ ಶಿವಕುಮಾರ್ ಖರ್ಗೆ ಅವರ ಮನೆಗೆ ಹೋಗಿಲ್ಲ, ಆದ್ರೆ ಕೆಜೆ ಜಾರ್ಜ್ ಅವರ ಮನೆಗೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ನಂತರ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಜಾರ್ಜ್. ಹಾಗೆ ಎರಡು ಕಡೆಯವರನ್ನ ಭೇಟಿಯಾದ ಬಳಿಕವೇ ಡಿಕೆ ಶಿವಕುಮಾರ್ ನೇರವಾಗಿ ಜಾರ್ಜ್ ಮನೆಗೆ ಹೋಗಿದ್ದಾರೆ. ಕೆಜೆ ಜಾರ್ಜ್ ಕೂಡ ಮೂಲ ಕಾಂಗ್ರೆಸ್ಸಿಗರೇ. ಹೀಗಾಗಿ ಜಾರ್ಜ್ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಳ್ಳೆಯ ಒಡನಾಟವಂತೂ ಕಂಡಿತಾ ಇದೆ. ಹೀಗಾಗಿ ಹಳೆಯ ದಿನಗಳನ್ನ, ಪಕ್ಷ ಕಟ್ಟಿದ ದಿನಗಳನ್ನ ಮೆಲುಕು ಹಾಕಿಕೊಂಡಿದ್ದಾರೆ. ಜೊತೆಗೆ ಸಿದ್ದು ಮತ್ತು ತಮ್ಮ ಮಧ್ಯೆ ನಡೆದ ಒಪ್ಪಂದದ ಕಥೆಯನ್ನು ಹೇಳಿಕೊಂಡಿದ್ದಾರಂತೆ. ಆದ್ರೆ ಫೈನಲ್ ನಿರ್ಧಾರ ಮಾಡಬೇಕಾಗಿರುವುದು ಹೈಕಮಾಂಡ್. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಈ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದು ಭಾನುವಾರ ರಾತ್ರಿ. ಇದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದ ನಂತರ ಮತ್ತೊಮ್ಮೆ ಹೈಕಮಾಂಡ್ ಜಪ ಮಾಡಿರುವ ಸಿದ್ದರಾಮಯ್ಯ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅವಂತ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅವಂತ. ಹೀಗೆ ಹೇಳಿದ ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಒಂದು ಮಾತು, ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿ ಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅಂತ ಮಾತಾಡ್ತಾರೆ. ಅವ್ರು ಹೇಳಿದ್ಮೇಲೆ ವೇದವಾಕ್ಯ ನಮ್ದು, ಅವ್ರು ಹೇಳಿದ್ಮೇಲೆ ವೇದವಾಕ್ಯ ನಮ್ದು, ಅವ್ರು ಹೇಳಿದ್ಮೇಲೆ ವೇದವಾಕ್ಯ ನಮ್ದು. ಸಿದ್ದರಾಮಯ್ಯ ಹೇಳಿದ ಮೇಲೆ ವೇದವಾಕ್ಯ. ಹಾಗಾದ್ರೆ ಅಧಿಕಾರ ಹಸ್ತಾಂತರ ಯಾವಾಗ? ಅದು ನಿಗೂಢ ವಾಕ್ಯವೇ.
ಒಂದೇ ಟೈಮಲ್ಲಿ ಮೂರು ಸಂಧಾನ ನಡೀತಾ ಇವೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸೋ ಸಂಧಾನ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ತಪ್ಪಿಸೋ ಸಂಧಾನ, ಮತ್ತೊಂದ್ ಕಡೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಲಿ, ಎಲ್ಲವೂ ಕೂಲ್ ಆಗಿರ್ಲಿ ಅನ್ನೋ ಸಂಧಾನ. ಈ ಮೂರು ಸಂಧಾನಗಳ ಕಥೆ ಕೇಳೋಕೆ ಮಜವಾಗಿದೆ. ಆದ್ರೆ ಇದರಿಂದಾಗಿ ಜನ ಅನುಭವಿಸ್ತಾ ಇರೋ ಸಂಕಟದಲ್ಲಿ ಮಜಾ ಇಲ್ಲ, ಕೇವಲ ಗೋಳಾಟ. ಇದುವೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.